ಮೊದಲಿಗೆ ಮಹಾತತ್ವ ಫೌಂಡೇಶನ್ ಸಂಸ್ಥಾಪಕರಾದಂಥ ರಂಗನಾಥ್ ಗುರುಜಿಗಳಿಗೂ, ಪತ್ರಿಜಿ ಗುರುಗಳಿಗೂ ಹಾಗೂ ಪ್ರಕೃತಿ ಮಾತೆಗೂ ಮತ್ತು ಜನ್ಮದಾತರಿಗೂ ಮನಸ್ಫೂರ್ತಿಯಾಗಿ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಸಣ್ಣ ವಿಷಯನ ತಮ್ಮ ಮುಂದೆ ಪ್ರಸ್ತಾಪ ಮಾಡೋಣ ಅಂತ. ಏನಂದ್ರೆ, ನಾವು ಕಿರಿಕಿರಿ ಇಲ್ಲದ ಜೀವನ ಮಾಡಬೇಕು ಮತ್ತು ಆಲಸ್ಯ ಮಾಡಬಾರ್ದು. ಆ ರೀತಿಯಾದ ಒಂದು ಜೀವನನ ನಡೆಸಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರ್ತದೆ. ಅಂತದಕ್ಕೆ ಒಂದು ಸಣ್ಣ ವಿವರಣೆಯನ್ನ ನಾನು ಮಾತಾಡ್ತಾ ಇರ್ತೀನಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರಾಣಶಕ್ತಿ, ಜೀವಾತ್ಮ ಶಕ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆ ಜೀವಾತ್ಮ ಶಕ್ತಿ ಇರೋದ್ರಿಂದಾನೇ ನಮ್ಮ ದೇಹ ಚಾಲನೆ ಇರ್ತದೆ. ಅಂತ ಚಾಲನೆ ಇರೋಂಥ ದೇಹದಲ್ಲಿ ಆ ವಿಶ್ವಶಕ್ತಿ ದೇವರು ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಾ ದೇಹಗಳಲ್ಲೇ ದೇವರು ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಅದು ನಿಜವಾಗ್ಲೂ ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆ ಹೇಳ್ತಾರೆ ಅಂದ್ರೆ, ವಿ ಆರ್ ಆಲ್ ಲಿವಿಂಗ್ ಬಿಕಾಸ್ ಗಾಡ್ ವಿತ್ ಈಸ್ ನಾಟ್ ಲಿವಿಂಗ್ ಅವರ್ ಬಾಡಿ ಅಂತ. ನಮ್ಮ ದೇಹದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆ ರೀತಿ ಇರುವಾಗ ನಮ್ಮ ಶಕ್ತಿನ ನಾವು ಕಂಡ್ಕೊಳ್ಬೇಕಾದ್ರೆ, ನಮ್ಮ ಆತ್ಮಶಕ್ತಿನ ನಾವು ಕಂಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಯಾಕಂದ್ರೆ ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆ ವಿಶ್ವಶಕ್ತಿನ ನಾವು ಸಾಕ್ಷಾತ್ಕಾರ ನೋಡ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಇರ್ತದೆ. ಅದನ್ನ ನಾವು ಮಾಡ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದು ನಮ್ಗೊಂದು ಕ್ವಶನ್ ಆಗಿರ್ತದೆ. ಯಾಕಂದ್ರೆ ನಾವೆಲ್ಲ ಧ್ಯಾನಿಗಳು, ಪ್ರತಿದಿನ ಧ್ಯಾನ ಮಾಡ್ತೀರಿ. ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ಸಮಯ ಸಿಕ್ಕಿದ್ರೆ ಧ್ಯಾನ ಮಾಡ್ತಾನೆ ಇರ್ತೀರಿ. ಅದೇ ಧ್ಯಾನ ಮಾಡುವಂತ ರೀತಿ ಯಾವ್ದಿದೆ, ಯಾವ ರೀತಿ ನಾವು ಧ್ಯಾನಕ್ಕೆ ಮುಂದುವರಿತೀರಿ, ಇದೆಲ್ಲ ನಮ್ಗೆ ಕ್ವಶನ್ ಮಾರ್ಕ್ ಆಗಿರ್ತದೆ. ಆ ಧ್ಯಾನದಿಂದ ನಾವು ಶಕ್ತಿನ ಸಾಕ್ಷಾತ್ಕಾರ ಮಾಡ್ಕೊಂಡಾಗ ಮಾತ್ರ ಅದು ನಮ್ಗೆ ಉತ್ತಮವಾದಂತ ಒಂದು ಲಾಭ ಸಿಕ್ಕದಂಗೆ ಆಗುತ್ತೆ. ಅದನ್ನ ಸಾಧನೆನ ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು? ಮೊದಲನೇದಾಗಿ ಕೆಲವರು ಹೇಳ್ತಾರೆ, ನಾನು ಇಸ್ ಈಕ್ವಲ್ ಟು ಬಾನು. ಅಂದ್ರೆ ನಾನು ದೇಹದೊಳಗಡೆ ಇರೋದು, ನೀನು ಎರಡು ಸೇರಿದ್ರೆ ಬಾನು ಅಂದ್ರೆ ದೈವತ್ವ, ಇದು ನಮಗೆ ಸಿಗ್ತದೆ ಅಂತ ಒಂದು ಸಮೀಕರಣ. ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೋಂಥಕ್ಕೆ ಒಂದು ಸಮೀಕರಣ ಹಾಕೊಂಡಾಗ ನೀನು ಮೈನಸ್ ನಾನು ಇಸ್ ಈಕ್ವಲ್ ಟು ಬಾನು, ಈ ತರ ಒಂದು ಸಮೀಕರಣಕ್ಕೆ ನಾವು ಹೊಂದ್ಕೋಬಹುದು. ಈಗ ಸಂಪೂರ್ಣವಾಗಿ ನಾವೇನ್ ಮಾಡಬೇಕು? ನಮ್ಮನ್ನ ನಾವು ನಂಬಬೇಕು. ಇಲ್ಲಿ ನಮ್ಮನ್ನ ನಾವು ಮೊದಲಿಗೆ ನಂಬೋದನ್ನ ಪ್ರಾರಂಭ ಮಾಡಬೇಕು. ನಂಬಿ ನಾವು ಶರಣಾದಾಗ, ನಮ್ಮನ್ನ ನಾವು ನಂಬಿ ಆ ಆತ್ಮಕ್ಕೆ ನಾವು ಸಂಪೂರ್ಣವಾಗಿ ಶರಣಾದಾಗ ಅದು ನಮಗೆ ಲಭಿಸುತ್ತೆ. ಯಾವಾಗ ನಾವು ಅಪನಂಬಿಕೆಯಿಂದ ಶರಣಾಗಲ್ವೋ ಅದು ನಮ್ಗೆ ಸಿಗೋದಿಲ್ಲ. ಆ ಆತ್ಮ ಅನ್ನೋದು ನಮ್ಗೆ ಸಿಗೋದಿಲ್ಲ. ಅದರಿಂದ ಮೊದಲು ನಾವು ಸಂಪೂರ್ಣವಾಗಿ ಈ ಆತ್ಮಕ್ಕೆ ಶ್ರದ್ಧಾಭಕ್ತಿಯಿಂದ ಶರಣಾಗಬೇಕು. ಶ್ರದ್ಧಾಭಕ್ತಿಯಿಂದ ಶರಣಾದಾಗ ಮಾತ್ರ ನಮ್ಗೆ ಈ ಒಂದು ದೈವತ್ವ ಲಭಿಸ್ತದೆ. ಅದು ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಮತ್ತೆ ಅದು ಮಾಡೋವಾಗ ನಮ್ಗೆ ಆಗುವಂತ ಅಡೆತಡೆಗಳೇನು, ಅದನ್ನ ಮಾಡ್ಬೇಕಾದ್ರೆ ನಮ್ಗೆ ಅನೇಕವಾದ ರೀತಿಯ ಆತಂಕಗಳು ಬರ್ತದೆ. ಯಾವ ರೀತಿ ಆತಂಕ ಬರ್ತದೆ ಒಂದ್ ಸ್ವಲ್ಪ ಯೋಚನೆ ಮಾಡಿದಾಗ, ಈಗ ಸಹಜವಾಗಿ ಜಡತ್ವ, ಬೆಳಗ್ಗೆ ಎದ್ದೇಳಕ್ಕಾಗಲ್ಲ, ಅಯ್ಯೋ ಇವತ್ತು ಬೇಡ ನಾಳೆ ಮಾಡೋಣ ಬಿಡು, ಸರಿ ಈಗ ಏನ್ ಮಾಡ್ತೀವಿ, ನಕಾರಾತ್ಮಕ ಶಕ್ತಿ ಅದು ಆಗ್ತದೋ ಇಲ್ವೋ, ಅದ್ ನಮ್ಗೆ ಲಭಿಸ್ತದೋ ಇಲ್ವೋ, ಈ ರೀತಿಯಾದ ಒಂದು ಕೆಲವು ಆಲೋಚನೆಗಳು ನಮ್ಮಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದೆಲ್ಲ ಮಾಡಿದ್ರೆ ನಮ್ಗೆ ಲಭಿಸ್ತದ, ನಿಜವಲ್ಲೂ ದೇವ್ರು ನಮಗೆ ಕಾಣಿಸ್ತಾನ, ಅಂದ್ರೆ ಆತ್ಮಶಕ್ತಿ ನಮ್ಗೆ ನಿಜವಲ್ಲೂ ಕಾಣಿಸ್ತದ? ಇದೆಲ್ಲ ಸಮಯ ವೇಸ್ಟ್ ಮಾಡ್ತೀರಿ. ಇದನ್ನೆಲ್ಲ ಯಾಕೆ ಮಾಡೋದು? ಸರಿ ಬಿಡು, ಅವ್ರೇನೋ ಹೇಳ್ತಾ ಇದಾರೆ, ಇವತ್ ಮಾಡೋಣ, ಇಲ್ಲ ಇವತ್ ಬೇಡ ನಾಳೆ ಮಾಡೋಣ, ಬೆಳಗ್ಗೆ ಎದ್ದ ತಕ್ಷಣ ಚಳಿ ಜಾಸ್ತಿ, ಇನ್ನೊಂದು 5 ನಿಮಿಷ ಮಲ್ಕೊಂಡು ಆಮೇಲೆ ಎದ್ದೇಳೋಣ. ಈ ರೀತಿಯಾದ ಅನೇಕವಾದ ಕ್ವಶನ್ಗಳು ನಮಗ್ ಬರ್ತಾನೆ ಇರ್ತದೆ. ಆದ್ರೆ ಇದನ್ನ ನಾವು ಸಂಪೂರ್ಣವಾಗಿ ಅದನ್ನ ಹತೋಟಿಗೆ ತಕೊಂಡು ನಮ್ಮ ದಮನಿಯಲ್ಲೂ, ಪ್ರತಿಯೊಂದು ದಮನಿಯಲ್ಲೂ ಆ ಸರ್ವ ಶಕ್ತರನ್ನು ನೆನೆಸ್ಕೊಂಡು ಸಂಪೂರ್ಣವಾಗಿ ನಾವು ಶರಣಾದಾಗ ನಿಜವಾಗ್ಲೂ ನಾವು ಅವನ್ನ ಸಾಧಿಸಬಹುದು. ಆ ಸಾಧನೆ ಮಾಡೋದು ಯಾರಿಂದ ಅಂದ್ರೆ ಕೇವಲ ಧ್ಯಾನಿಗಳಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಅದು ಸಾಧ್ಯ ಆಗೋದಿಲ್ಲ. ಧ್ಯಾನಿಗಳು ಆ ಛಲನ ಇಟ್ಟು ಮಾಡ್ಬೇಕಾಗತ್ತೆ. ಛಲ ಬರ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು? ಪ್ರತಿ ಕ್ಷಣದಲ್ಲೂ ನಾವು ಅವನನ್ನ ನೆನೆಸ್ತಾ ಇರ್ಬೇಕು. ಪ್ರತಿ ಕ್ಷಣದಲ್ಲೂ ಆ ಬಲಿಷ್ಠವಾದ ಶಕ್ತಿನ ನಮ್ಮಲ್ಲಿ ನೆನೆಸ್ತಾ ಸಂಪೂರ್ಣವಾಗಿ ಆತ್ಮದೊಳಗೆ ಧ್ಯಾನ ಮಾಡ್ತಾ ಹೋಗ್ಬೇಕು. ಆಲೋಚನೆಗಳು ನಮ್ಮಿಂದ ದೂರ ಮಾಡ್ತಾ ಹೋಗ್ಬೇಕು. ಈ ಶ್ವಾಸ ತಗೋಬೇಕಾದ್ರೆ ಮತ್ತೆ ಬಿಡಬೇಕಾದ್ರೆ ಎರಡರ ಮಧ್ಯೆ ಸಣ್ಣ ಒಂದು ಗ್ಯಾಪ್ ಇರ್ತದೆ.
ಆ ಗ್ಯಾಪ್ನೊಳಗಡೆ ನಮಗೆ ಆ ದೈವತ್ವ ಸಿಗ್ತದೆ. ಅದನ್ನ ನಾವು ಆ ಗ್ಯಾಪ್ನ ದೊಡ್ಡದ್ ಮಾಡ್ತಾ ಹೋಗ್ತಾ ಇರ್ಬೇಕು. ಆ ದೊಡ್ಡದ್ ಮಾಡ್ತಾ ಹೋದಾಗ ನಮ್ಮ ಈ ಥಾಟ್ಸ್ ನಮ್ಮಿಂದ ದೂರ ಆಗ್ತಾ ಇರ್ತದೆ. ಆವಾಗ ನಮ್ಮ ಮನಸ್ಸು ಶೂನ್ಯ ಶಕ್ತಿಗೆ ಹೋಗ್ತಾ ಬರ್ತದೆ. ಯಾವಾಗ ಶೂನ್ಯ ಶಕ್ತಿಗೆ ಹೋಗ್ತಾ ಬರ್ತದೋ ಆಗ ನಾವು ಆ ದೈವತ್ವಕ್ಕೆ ಹತ್ರ ಆಗ್ತಾ ಹೋಗ್ತೀವಿ. ಯಾವಾಗ ನಾವು ಶೂನ್ಯ ಶಕ್ತಿಗೆ ಹೋಗೋದಿಲ್ವೋ ಆವಾಗ ಏನೇ ಪ್ರಯತ್ನ ಮಾಡಿದ್ರು ನಾವು ಆ ದೈವಕ್ಕೆ ಹತ್ರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಆ ದೈವಕ್ಕೆ ಹತ್ರ ಆಗ್ತಾ ಇದ್ವಿ ಅನ್ನೋ ವಿಷಯಗಳು ನಮ್ಮ ಮನದಟ್ಟಾಗ್ಬೇಕಾದ್ರೆ ಆತ್ಮ ಧ್ಯಾನದಲ್ಲಿ ಹೋದಾಗ ಸಂಪೂರ್ಣವಾಗಿ ಅಂತರ್ಮುಖಿಯಾಗಿದ್ದಾಗ ನಮ್ಮ ಮನಸ್ಸಿನೊಳಗೆ ನಮಗೆ ಗೊತ್ತಿಲ್ದಿರ ಮಗುನ ಮಾತಾಡಿಸುವ ರೀತಿ ಒಂದು ಕೆಲವಾರು ಧ್ವನಿಗಳು ನಮಗೆ ಕೇಳಿಸ್ತವೆ. ಮಗು ಅಂತ ತಾಯಿ ತನ್ನ ಮಗುವನ್ನ ಯಾವ ರೀತಿ ಮುದ್ದಿಸ್ತದೆ ಆ ರೀತಿಯಾದ ಹಲವಾರು ಒಂದು ಶಬ್ದಗಳು ನಮ್ಮ ಮನಸ್ಸಿನ ಅಂತರಾಳಕ್ಕೆ ಸ್ಪಷ್ಟವಾಗಿ ಕೇಳಿಸ್ತದೆ. ಇದು ಯಾವಾಗ ನಾವು ಧ್ಯಾನದಲ್ಲಿ ಒಳಗಣ್ಣನ್ನ ಅಂತರ್ಮುಖಿಯಾದಾಗ ನೋಡಿದಾಗ ಮಾತ್ರ ನಮ್ಗೆ ಇದು ಲಭಿಸ್ತದೆ. ಇದು ಸರ್ವಶ್ರೇಷ್ಠ ಸಾಧಕನಿಗೆ ಮಾತ್ರ ಲಭ್ಯ. ಸಾಮಾನ್ಯವಾಗಿ 5 ನಿಮಿಷ 10 ನಿಮಿಷ ಕಾಟಾಚಾರಕ್ಕೆ ಇಲ್ಲ ಏನೋ ಹೇಳ್ತಾ ಇದಾರೆ ನಾವು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ಅದು ಸಾಧನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಸಂಪೂರ್ಣವಾಗಿ ನಮ್ಮನ್ನ ನಾವು ಶರಣಾಗತಿ ಮಾಡಿ ಅವನಿಗೆ ನಮ್ಮನ್ನ ನಾವು ಒಪ್ಪಿಸ್ಕೊಂಡಾಗ ಆ ಶಕ್ತಿಗೆ ನಾವು ಒಪ್ಪಿಸ್ಕೊಂಡಾಗ ನಮಗೆ ಸಂಪೂರ್ಣವಾದ ಒಂದು ರಕ್ಷೆ ಅವನಿಂದ ಸಿಗುತ್ತೆ. ಇದು ನಾವು ಸಾಧನೆಯಿಂದ ಮಾತ್ರ ಸಾಧ್ಯವೇ ಹೊರತು ಇಲ್ಲ ಅಂದ್ರೆ ಬೇರೆಯವರಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನ ದಿನಾಲು ಮಾಡೋದೇನ್ ನಾವು ದಿನಾಲು ಒಂದೇ ರಗಳನೆ ಬೆಳಗ್ಗೆ ಎದ್ದೇಳ್ತೀವಿ ಧ್ಯಾನ ಮಾಡ್ತೀವಿ, ಮತ್ತೆ ಮಧ್ಯಾಹ್ನ ಮಾಡ್ತೀವಿ, ಸಾಯಂಕಾಲ ಮಾಡ್ತೀವಿ, ಅದು ಏನು ನಮ್ಗೆ ಸಿಗಲ್ಲ. ಏನ್ ಸಿಗ್ತಾ ಇದೆ? ಇನ್ನು ಕ್ವಶನ್ಸ್ ನಮ್ಗೆ ನಿರಾಸೆ ಬರ್ತಾ ಇರ್ತದೆ. ಈ ನಿರಾಸೆ ಮೊದಲು ಸಾಧನೆ ಮಾಡೋದಕ್ಕಿಂತ ಮೊದಲನೇ ನಿರಾಸೆ ಪಟ್ಟ ಪ್ರಯೋಜನ ಏನಿದೆ ಅದನ್ನ ನಾವು ಆದಷ್ಟು ನಮ್ಮಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಕಿರಿಕಿರಿಗಳನ್ನೋದು ನಮ್ಮ ಸಾಧನೆಗೆ ಅನೇಕ ರೀತಿಯಾದ ಅಡೆತಡೆಗಳನ್ನ ಒಡ್ಡುತ್ತಾ ಬರ್ತದೆ. ಯಾವತ್ತು ನಕಾರಾತ್ಮಕ ಶಕ್ತಿಯ ಮೊದಲು ಮುಂದೆ, ಸಕಾರಾತ್ಮಕ ಶಕ್ತಿ ಬರೋದು ಆಮೇಲೆ. ಮೊದಲು ನಾವು ನಕಾರಾತ್ಮಕ ಶಕ್ತಿಯನ್ನ ನಮ್ಮಿಂದ ದೂರ ಮಾಡಿದಾಗ ಮಾತ್ರ ನಮಗೆ ಸಕಾರಾತ್ಮಕ ಶಕ್ತಿ ಲಭಿಸ್ತದೆ. ಆ ಸಕಾರಾತ್ಮಕ ಶಕ್ತಿ ಲಭಿಸಬೇಕಾದ್ರೆ ನಿತ್ಯ ನಿತ್ಯ ನಾವು ನಮ್ಮ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಬೇಕು. ಗುರುಗಳು ಹೇಳೋ ರೀತಿ ಧ್ಯಾನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಆದಷ್ಟು ಇತರೆ ಕಾರ್ಯಕ್ರಮಗಳ ಬಗ್ಗೆ ಗಮನ ಹರಿಸೋದನ್ನ ಬಿಡಬೇಕು. ಈಗ ನಾವು ಅಷ್ಟಾಂಗದ ಯೋಗಗಳು 8 ಯೋಗಗಳನ್ನ ಯೋಗ ಆಸನದಲ್ಲಿ ಹೇಳ್ತೀವಿ. ಅಷ್ಟಾಂಗ ಯೋಗ ಇದರಲ್ಲಿ ಅದರಲ್ಲಿ ಯೋಗ ನಿಯಮ ಇದೆಲ್ಲ ಹೇಳ್ತಾ ಇರ್ತೀವಿ. ಅದನ್ನ ಸಂಪೂರ್ಣವಾಗಿ ನಾವು ಫಾಲೋ ಮಾಡೋದನ್ನ ಈ ಒಂದು ಸಾಧನೆಗೆ ನಮ್ಗೆ ಅನುಕೂಲ ಆಗುತ್ತೆ. ಪ್ರತಿನಿತ್ಯ ನಮ್ಮ ಸಾಧನೆ ಅತಿ ಮುಖ್ಯ. ಆಮೇಲೆ ಮತ್ತೆ ಕ್ಷಣ ಕ್ಷಣಕ್ಕೂ ಯಾವುದೇ ರೀತಿಯಾದ ಗಲಿಬಿ ಕೊಡೋದಾಗ್ಲಿ, ಯಾತನೆ ಪಡೋದಾಗ್ಲಿ, ಇಲ್ಲ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಾಗ್ಲಿ ನಾವು ಕಮ್ಮಿ ಮಾಡಬೇಕು. ಇತರರೊಂದಿಗೆ ಕೆಲಸಕ್ಕೆ ಬಾರದ ವಿಷಯಗಳನ್ನ ಚರ್ಚೆ ಮಾಡೋದನ್ನ ದೂರ ಮಾಡಬೇಕು. ಅನಾವಶ್ಯಕವಾಗಿ ಮಾತಾಡೋದನ್ನ ಕಮ್ಮಿ ಮಾಡಬೇಕು. ಹೆಚ್ಚು ನಿರಂತರ ಧ್ಯಾನಕ್ಕೆ ನಾವು ಸಮಯನ ಮೀಸಲಿಡಬೇಕು. ಆವಾಗ ಮಾತ್ರ ನಾವು ಈ ಒಂದು ಮುಕ್ತಿಗೆ ದಾರಿಯಾಗುತ್ತೆ. ಇದು ಸಂಪೂರ್ಣವಾಗಿ ಈ ಒಂದು ನಿಷ್ಠೆಗೆ ನಾವು ಬದ್ಧರಾಗಬೇಕಾದ್ರೆ ಕೆಲವೊಂದು ಸೂತ್ರಗಳನ್ನ ಪ್ರತಿದಿನ ನಾವು ಅಳವಡಿಸ್ಕೋಬೇಕು. ಏನು ರಾತ್ರಿ ಮಲಗುವಾಗ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಮಲಗೋಕೆ ಮುಂಚೆ ಒಂದು ನೋಟ್ನ ಬರಿಬೇಕು. ಏನಂತ ಒಂದು ನೋಟಲ್ಲಿ ಬರೆದು ಬಿಟ್ಟು ಅದನ್ನ ನಮ್ಮ ದಿಮ್ಮ ಕೆಳಗಡೆ ಇಟ್ಕೋಬೇಕು. ಬೆಳಗ್ಗೆ ಎದ್ದಾಗ ನಾವು ಬರೆದಿರೋದನ್ನ ನಾವು ನೋಡ್ಬೇಕು. ಏನಂತ ಬರೆದಿರ್ಬೇಕು ಅಂದ್ರೆ, ಜೀವನವೇ ಪಾವನ, ಆತುರವೇ ತೋರಣ, ಆಸಕ್ತಿಯೇ ಊರಣ, ಆಲಸ್ಯವೇ ಮರಣ. ಈ 4 ಪದಗಳನ್ನ ನಾವು ದಯವಿಟ್ಟು ನಮ್ಮ ಮನಸ್ಸಿನಲ್ಲೇ ನಿಲ್ಲಿಸ್ಕೊಂಡ್ರೆ ನಮ್ಮ ಉತ್ತಮವಾದ ಸಾಧನೆ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಏನೂ ಮಾಡೋದ್ ಬೇಡ, ಈ ನಾವು ರಾತ್ರಿ ಬರ್ದಿರೋಂತ ಒಂದು ಪದಗಳನ್ನ ಗಮನಿಸ್ಬೇಕು. ಮೊದಲನೇದು ಜೀವನವೇ ಪಾವನ, ಆತುರವೇ ತೋರಣ, ಆಸಕ್ತಿಯೇ ಊರಣ, ಆಲಸ್ಯವೇ ಮರಣ. ಈ ಸೂತ್ರಗಳನ್ನ ನಾವು ಪ್ರತಿನಿತ್ಯ ಅಳವಡಿಸ್ಕೋಬೇಕಾಗುತ್ತೆ. ಇದನ್ನ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಜಯ ನಮ್ಮದೇ. ಆಮೇಲೆ ಮತ್ತೆ ಸೂತ್ರಗಳನ್ನ ಕಂಟಿನ್ಯೂ ಮಾಡ್ತೀನಿ. ದಿನಾಲು ಸೂರ್ಯೋದಯ ವೇಳೆಗೆ
ಎದ್ದು 11 ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಬೇಕು. 10 ನಿಮಿಷ ಪ್ರಕೃತಿಯೊಂದಿಗೆ ವ್ಯವಹರಿಸಬೇಕು, ಅಂದ್ರೆ ವಾಕಿಂಗ್ ಮಾಡಬೇಕು. ಪಂಚ ದೈವಿ ಗುಣಗಳನ್ನು ನಾವು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ಮತ್ತೆ 11 ಬಾರಿ ಪ್ರಾಣಾಯಾಮ ಮಾಡಬೇಕು. ಇದರಿಂದ ನಮ್ಮ ಆತ್ಮಶಕ್ತಿ ಎಚ್ಚರಗೊಳ್ಳುತ್ತೆ. ಆವಾಗ ನಮಗೆ ಈ ಪಂಚಭೂತಗಳಲ್ಲಿ ಹಿಡಿತ ಸಾಧಿಸೋದಕ್ಕೆ ಒಂದು ಸುಲಭವಾದ ಮಾರ್ಗನ ತೋರಿಸುತ್ತೆ. ಇದನ್ನ ನಾವು ಪ್ರತಿ ಸಾರಿ ಅಂದ್ರೆ ಬೆಳಗ್ಗೆ ಇದು ಸೂತ್ರಗಳು ಹೆಂಗೆ ಅಂದ್ರೆ ಯೋಗಾಸನ, ಪ್ರಾಣಾಯಾಮ ಮತ್ತೆ ಧ್ಯಾನ, ಇವನ್ನ ತಪ್ಪದೆ ನಾವು ಪಾಲಿಸ್ಕೊಂಡು ಬಂದ್ರೆ ನಿಜವಾಗ್ಲೂ ನಮ್ಗೆ ಆ ದೈವತ್ವ ಸಿಗದೆ ಇರೋದಕ್ಕೆ ನಾವು ಹೆದರ್ಬೇಕಾಗೇ ಇಲ್ಲ. 100ಕ್ಕೆ 100ರಷ್ಟು ಆ ದೈವ ನಮ್ಗೆ ಒಲಿತದೆ ಅಂತ ನಾವು ಸಂಪೂರ್ಣವಾದ ನಂಬಿಕೆಯಿಂದ, ನಾವು ಶ್ರದ್ಧಾ ಭಕ್ತಿಯಿಂದ ಪ್ರತಿದಿನ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಅದು ಬಿಟ್ಟು ಅಯ್ಯೋ ಪ್ರಾಣಿಗಳಿಗೆ ಎಷ್ಟೋ ಪ್ರಾಣಿಗಳು ಜೀವಿಸ್ತಾ ಇದಾವೆ, ಅವೆಲ್ಲ ಧ್ಯಾನ ಮಾಡ್ತದೇನು? ಅವ್ ಯಾವ್ದು ಧ್ಯಾನ ಮಾಡಲ್ಲ, ನಮಗೂ ಬೇಡ ಬಿಡು, ಸರಿ ಮುಂದೆ ನೋಡೋಣ ಬಿಡು, ಸಾವು ಬರೋಕ್ ಮುಂಚೆ ಇನ್ನ ಎಲ್ಲೋ ಎಷ್ಟೋ ದೂರ ಇದೆ, ನಿಧಾನವಾಗಿ ಮಾಡೋಣ ಬಿಡು ಅನ್ನೋದು. ಆಮೇಲೆ ಈ ಸುಮ್ನೆನೆ ಇದು ಯಾವ್ದಪ್ಪ ಇದು ತಲೆನೋವು ಅಂತ ಬೇಕಾಬಿಟ್ಟಿ ಬೇರೆ ಕೆಲಸಗಳು ಮಾಡಕ್ ಹೋಗೋದು, ಆ ಸದ್ಯಕ್ಕೆ ಸಿಗುವಂತ ಸುಖದ ಕಡೆ ನಮ್ಮ ಗಮನನ ಹರಿಸೋದು, ಈ ರೀತಿಯಾದ ಹಲವಾರು ತೊಂದರೆಗಳಿಗೆ ಸಿಕ್ಕಿ ನಮ್ಮ ಜೀವನನ ಕಿರಿಕಿರಿ ಮಾಡ್ಕೊಳ್ತಾ ಬರ್ತೀವಿ. ಇಂಥ ಕಿರಿಕಿರಿಯ ಅಂತ ಜೀವನ ದಯವಿಟ್ಟು ಮಾಡೋದನ್ನ ಬಿಟ್ಟು ಸಂಪೂರ್ಣವಾಗಿ ನಾವು ಧ್ಯಾನದಲ್ಲಿ ತೊಡಗಿ ಎಲ್ಲರೂ ಧ್ಯಾನಸ್ಥರಾಗಿ ಉತ್ತಮವಾದ ಒಂದು ಸ್ಥಾನಕ್ಕೆ ಹೋಗೋಣ ಅಂತ ಈ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ಇವತ್ತು ಸಬ್ಜೆಕ್ಟು ನಾನು ಬೇರೆ ಇಟ್ಕೊಂಡಿದ್ದೆ, ಆದ್ರೆ ನನಗೆ ಬರೀ 10 ನಿಮಿಷ ಅಂತ ಹೇಳಿದ್ರಿ, ಅದಕ್ಕೆ ಕಿರಿಕಿರಿ ಇಲ್ಲದ ಸಫಲ ಸಾಧನೆ ಜೀವನ ನಡೆಸೋದು ಧ್ಯಾನ ಮಾಡೋದು ಅಂತ ನಾನು ಆಯ್ಕೆ ಮಾಡ್ಕೊಂಡೆ. ಅದನ್ನ ಆಯ್ಕೆ ಮಾಡ್ಕೊಂಡು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದೇ ಹೇಳೋದು, ಇಂತಹ ಸನ್ನಿವೇಶಗಳು ಏನಿಸ್ತದೆ, ಫಸ್ಟ್ ಲಾಸ್ಟ್ ಬೆಸ್ಟ್ ಮಸ್ಟ್ ಎನ್ನೋ ಒಂದು ಸೂತ್ರ ಇದೆ. ಅಂದ್ರೆ ವಿಧೇಯತೆ, ವಿನಮ್ರತೆ, ವಿಶೇಷ ಒಲಮೆಯಿಂದ ಮುಂದಾಗುವುದು. ಅದು ಇದರಿಂದ ನಮ್ಗೆ ದೇಹ ಹೆಚ್ಚು ಹೆಚ್ಚು ಸಾಹಸಮಯವಾದ ಕಾರ್ಯಗಳನ್ನ ಮಾಡೋದಕ್ಕೆ ನಮ್ಗೆ ಅನುಕೂಲ ಮಾಡ್ಕೊಳ್ಳುತ್ತೆ. ಇಂಥ ಒಂದು ಅದ್ಭುತವಾದ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಅಂದ್ರೆ ಧ್ಯಾನನೇ ನಮಗೆ ಮುಖ್ಯ. ಆಲಸ್ಯ ನಮ್ಮಿಂದ ದೂರ ಇರಬೇಕು, ಸೋಮಾರಿತನನ ಬಿಡಬೇಕು, ಎಲ್ಲರೂ ಕರ್ತವ್ಯ ಪ್ರವೃತ್ತರಾಗಬೇಕು, ಬೆಳಗ್ಗಿಂದ ಸಂಜೆವರೆಗೂ ಎಲ್ಲರೂ ಕಾರ್ಯಕ್ರಮಗಳನ್ನು ತೊಡಸ್ಕೋಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಸಂಪನ್ನಗೊಳಿಸ್ತಾ ಇದ್ದೀನಿ ಮೇಡಮ್. ಧನ್ಯವಾದಗಳು.